ನಾನೊಬ್ಳೆ ಹೋರಾಟ ಮಾಡ್ತೀನಿ. ಇಂಥ ಸಮಯದಲ್ಲಿ ನೀನು ಬಂದಿದ್ಯಲ್ಲ, ನನಗೆ 100 ಆನೆ ಬಲ ಬಂದ ಹಾಗಾಗಿದೆ. ಥ್ಯಾಂಕ್ಸ್. ಯೋಚನೆ ಮಾಡಬೇಡಿ ಮೇಡಮ್, ಇಂಥದ್ದಾಗಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ಹೇಳ್ತೀನಿ ಬಾಬು, ಈ ತಾರಾ ಸುಮ್ಮನೆ ಸಾಯ್ಬಾರ್ದು. ಅದೃಷ್ಟ ಅನ್ನೋದು ಇಷ್ಟು ದಿನ ನನ್ನ ಪಕ್ಕಕ್ಕೆ ನಿಂತಿತ್ತು. ಆದ್ರೆ ಇದ್ದಕ್ಕಿದ್ದ ಹಾಗೆ ಈ ಕೆಟ್ಟ ಕಾಯಿಲೆನ ತಂದ್ಕೊಡ್ತು. ನಾನ್ ಸಾಯೋದಕ್ಕೆ ಹೆದರಲ್ಲ, ಆದ್ರೆ ನನಗ್ ಸಿಗದೆ ಇರೋ ಸುಖ ಅವಳಿಗೆ ಸಿಗಬಾರ್ದು. ನಾನು ಸಾಯೋದಕ್ಕಿಂತ ಮುಂಚೆ ಅವಳು ಸಾಯ್ಬೇಕು. ಆಯ್ತು ಮೇಡಮ್, ಮುಹೂರ್ತ ಫಿಕ್ಸ್ ಮಾಡಿ. ಆದ್ರೆ ಅದಕ್ಕೂ ಮುಂಚೆ ವಿನಯ್ನ ಅಲ್ಲಿಂದ ಬೇರೆ ಜಾಗಕ್ಕೆ ಸಾಗಿಸ್ಬೇಕು. ಇವತ್ ರಾತ್ರಿನೇ ನಿಮ್ ಜನಕ್ಕೆ ಹೇಳು, ಡಾಕ್ಟರ್ ಚಕ್ರವರ್ತಿ ಮನೆಯಿಂದ ವಿನಯ್ನ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸಾಗಿಸೋದಕ್ಕೆ. ಕಾದಂಬರಿ, ನನಗೆ ಉಪದೇಶ ನೀಡ್ತೀಯಾ ಸತ್ತು ಬದುಕಬೇಕು ಅಂತ? ಈಗ ನಾನ್ ನಿನ್ನನ್ನ ಸಾಯಿಸ್ತೀನಿ, ಬದುಕು. ಗೌರಿ, ನಿನ್ ಮನಸ್ಸಿನಲ್ಲಿರೋದನ್ನ ನನ್ನ ಹತ್ರ ಹೇಳ್ಕೋಬೇಕಾಗಿತ್ತು. ಯಾವತ್ತಾದ್ರೂ ಯಾರಾದ್ರೂ ನಿನ್ನ ಕೇಳಿದಾರ ನಿನ್ನಲ್ಲಿ ಏನ್ ಸಮಸ್ಯೆ ಇದೆ ಅಂತ? ನಿನಗ್ ಮಕ್ಕಳಾಗ್ಲಿಲ್ಲ ಅಂತ ನಾನ್ ಬೇರೆ ಮದುವೆ ಆಗಿ ಯಾವ ನರ್ಕಕ್ಕೆ ಹೋಗ್ಲಿ ಗೌರಿ? ಆಗ ನನ್ಗೇನ್ ಮಾಡ್ಬೇಕು ಅಂತ ದಾರಿನ ತೋಚ್ಲಿಲ್ಲ. ನೀವು ಬೇರೆ ಮನ್ಸ್ ಬಿಚ್ಚಿ ಏನು ಮಾತಾಡೋದಿಲ್ಲ. ನೀವು ಮನ್ಸೊಳಗ ಮಕ್ಳಾಗ್ಲಿಲ್ಲ ಅಂತ ಹೇಳಿ ಕೊರಗ್ತಿರ್ತೀನಿ ಅಂತ ನಾ ಅನ್ಕೊಂಡೆ. ನಾನು ಯಾವತ್ತೂ ಆ ಚಿಂತೆ ಮಾಡಿಲ್ಲ ಗೌರಿ. ನಿಮ್ಗ ಗೊತ್ತದ ನನ್ನ ನಸೀಬು ನೆಟ್ಟಿಗಿಲ್ದ ಹೆಣ್ಣು ಅಂತ. ಈ ಮನೆಗ್ ನಾ ಸೊಸೆಯಾಗಿ ಬಂದಿದ್ದ ನನ್ ಪಾಲಿಗೆ ದೊಡ್ಡ ಅದೃಷ್ಟ. ಮನಿ ಅಂದ್ರೆ ಹಿಂಗಿರ್ಬೇಕು, ಸಂಬಂಧಗಳು ಮನುಷ್ಯತ್ವ ಅಂದ್ರ ಹಿಂಗ ಇರ್ಬೇಕು ಅಂತ ತಿಳಿದಿದ್ದು ಈ ಮನ್ಯಾಗ ನನಗ ನಿಮ್ಮನ್ ಬಿಟ್ಟು ಈ ಮನಿನ್ ಬಿಟ್ಟು ಹೋಗೋ ಮನ್ಸಿರ್ಲಿಲ್ಲ. ಆದ್ರ ಯಾವಾಗ ನನ್ನ ತಾಯಿ ಆಗೋ ಕನ್ಸಾಗಿ ಉಳಿತದಂತ ಗೊತ್ತಾತೋ ಆಗ ಭಯ ಆತಂಕ ಕಾಡ್ಲಿಕ್ ಶುರುವಾತು. ಒಳಗಿಂದ ಒಳಗನ ಅನುಮಾನ ಶುರುವಾತು, ಯಾರ್ ನನಗೇನಂತಾರೋ ಅಂತ. ತಾಯಿ ಆಗ್ಲಿಕ್ ಸಾಧ್ಯನೇ ಇಲ್ಲ, ನಾವು ಎಲ್ಲಾ ಹೆಣ್ಮಕ್ಳು ಹುಟ್ಟುವಂತ ಪ್ರಶ್ನೆ ಇದು. ಹೊರಗಿನ ಮಂದಿ ನನಗೆ ಯಾರು ಏನು ಪ್ರಶ್ನೆ ಮಾಡ್ಲಿಲ್ಲ, ಆದ್ರೆ ಹೊರಗಿನ ಮಂದಿ ನೋಡಿದ್ರೆ ನನಗೆ ಅಂಜಿಕೆ ಆಗ್ತಿತ್ತು. ಅವ್ರ ಮನ್ಸೊಳಗ ನನ್ನ ಮಂಜಿ ಅಂತ ಅಂತಾರಂತ ಅನ್ಸ್ತಿತ್ತು. ಅದಕ್ಕ ಮಂದಿ ನನ್ನ ನೋಡ್ಲಿ ಅಂತ ಮನಿ ಹೊರಗ್ ನಿಂತ್ಕೊಂಡು ಸುಳ್ಳ ವಾಂತಿ ಮಾಡೋ ನಾಟಕ ಆಡ್ತಿದ್ದೆ. ಆದ್ರೆ ಎಷ್ಟು ದಿನ ಅಂತ ಈ ತರ ನಾಟಕ ಆಡ್ಲಿ? ಅದಕ್ಕ ತವ್ರ ಮನೆಗೆ ಹೋಗಿ ಕುತ್ಕೊಂಡ್ಬಿಟ್ಟೆ. ಅಕಸ್ಮಾತ್ ಅದಕ್ಕೆ ಬಂದು ಕರೀಲಿಲ್ಲ ಅಂದಿದ್ರೆ
ನೀನು ಈ ಮನೆಗೆ ಬರ್ತಾ ಇರಲ್ವಾ ಗೌರಿ? ನನ್ನನ್ನ ಕ್ಷಮಿಸ್ಬಿಡ್ರಿ. ಬಹಳ ತಪ್ಪು ಮಾಡ್ಬಿಟ್ಟೆ ನಾನು. ಆ ತಪ್ಪು ಮಾಡಿ ಸಣ್ಣಕ್ಕಾಗ್ಬಿಟ್ಟೆ. ಯಾರು ಹೇಳಿದ್ದು ನೀನು ಚಿಕ್ಕವಳಾದೆ ಅಂತ? ನನ್ನ ಇತಿಹಾಸ ಗೊತ್ತಿದ್ದು ನಮ್ಮ ಅತ್ತಿಗೆ ಮಾತಿಗೆ ಬೆಲೆ ಕೊಟ್ಟು ನೀನು ನನ್ನ ಮದುವೆ ಆದಿಯಲ್ಲ, ಅವತ್ತೇ ನೀನು ಎಲ್ಲರ ಪಾಲ್ಗೂ ಗ್ರೇಟ್ ಆಗ್ಬಿಟ್ಟೆ ಗೌರಿ. ನನಗೆ ಮಾತು ಕೊಡು ಗೌರಿ, ಇನ್ಯಾವತ್ತೂ ನಿನಗೆ ಮಕ್ಕಳಾಗಲ್ಲ ಅನ್ನೋ ಯೋಚನೆ ಮಾಡಲ್ಲ ಅಂತ. ನಾ ಯಾಕೆ ಮಾತು ಕೊಡ್ಲಿ? ನನಗೆ ಯಾರಂತಾರ ಮಕ್ಳಿಲ್ಲ ಅಂತ? ಅಕ್ಕವ್ರ ಮಕ್ಳಿಲ್ಲನ? ಅವರ ನನ್ನ ಮಕ್ಳು. ನನ್ನ ನೋಡ್ಕೊಳಕ್ಕ ಅಕ್ಕವ್ರ ಅದಾರ, ನೀವದಿರಿ. ಒಂದ್ ರೀತಿಯಿಂದ ನೋಡಿದ್ರ ನೀವು ನನಗೆ ಸಣ್ಣ ಕೂಸಿದ್ದಂಗ. ನಡೀರಿ, ಹೋಗಿ ಕೈಕಾಲ್ ಮುಖ ತೊಳ್ಕೊಂಬರ್ರಿ, ನಾವು ಊಟಕ್ಕೆ ಬಡಿಸ್ತೀವಿ. ಅಶೋಕ್ ರಾವ್, ನಮ್ಮ ಗೌರಿ ಪ್ರಕಾಶ್ ರಾವ್ ಜೀವನ ಇಬ್ಬರು ಒಂದಾಗೋದ್ರ ಮುಖಾಂತರ ಹಸನವಾಯಿತು. ಅದೇ ರೀತಿ ನಮ್ಮ ಕಾದಂಬರಿ ಜೀವನ ಕೂಡ ಒಳ್ಳೆದಾಗಬಿಟ್ರೆ. ತಾತಂದ್ರಿಗೆ ಬಾಯಿ ಹೇಳಿ ಹೊರಡೋಣ. ಮಮ್ಮಿ ಒಂದ್ ನಿಮಿಷ. ಚಿಕ್ಕಮ್ಮ, ಚಿಕ್ಕಪ್ಪ, ಬೇಗ ಬನ್ನಿ. ನಾವಿವತ್ ಮಮ್ಮಿ ಜೊತೆ ಸ್ಕೂಲ್ಗೆ ಹೋಗ್ತಾ ಇದೀವಿ. ಕಾದಂಬರಿ, ನೋಡ್ದೇನಮ್ಮ ಮಕ್ಕಳ ಮುಖದಲ್ಲಿ ಎಷ್ಟು ಸಂತೋಷ ಉಕ್ಕಿ ಹರಿತಾ ಇದೆ ಅಂತ. ತಾತ, ಇನ್ಮೇಲೆ ಮಮ್ಮಿನೇ ನಮಗ್ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು ಬರ್ಬೇಕು, ಆಯ್ತಾ? ಯಾಕ ನನಗೊಂದ್ ಚಾನ್ಸ್ ಕೊಡಂಗಿಲ್ಲ? ಅದಕ್ಕೆ ಏನಂತೆ ಗೌರಿ, ನೀನೇ ಮಕ್ಳನ್ನ ಕರ್ಕೊಂಡು ಹೋಗೋ. ಇಲ್ರಿ ಅಕ್ಕಾರ, ಸುಮ್ನೆ ಚಾಷ್ಟಿ ಮಾಡ್ದೆ ಅಷ್ಟ. ನೀವ ಹೋಗ್ಬಿಟ್ ಬರ್ರಿ. ಸರಿ. ಕಾದಂಬರಿ, ನಮ್ಮ ವಿನಯ್ ಒಬ್ಬ ಈ ಮನೆಗೆ ಬಂದುಬಿಟ್ರೆ ಈ ಮನೆ ನಂದು ಗೋಕುಲ ಆಗುತ್ತೆ ತಾಯಿ. ಅವ್ರು ಬರ್ತಾರೆ ಪಪ್ಪ. ನಾನು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಕಾದಂಬರಿ, ಒಂದ್ ನಿಮಿಷ ತಾಯಿ. ಗೌರಿ, ಕಮಲಂನವರು ಒಂದು ಹೊಸ ತಾಳಿ ತಂದು ದೇವರ ಮುಂದೆ ಇಟ್ಟಿದ್ದಾರೆ. ಹೋಗಿ ಅದನ್ನ ತಗೊಂಡ್ ಬಾಮ್ಮ. ಜೊತೆಗೆ ಅರಿಶಿಣ ಕುಂಕುಮ ಕೊಟ್ಟು ಕಾದಂಬರಿಗೆ ಕಟ್ಕೊಳ್ಳೋಕೆ ತಾಯಿ. ಪಪ್ಪ, ಅದನ್ನ ಅವರೇ ಕಟ್ಲೆ. ಏನೂ ಆಗಲ್ಲ ತಾಯಿ. ನಿನ್ನ ಬರೀ ಕತ್ನಲ್ಲಿ ನೋಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಗೌರಿ, ಅದನ್ನ ತಗೊಂಡ್ ಬಾಮ್ಮ. ಬರ್ಕಂತ ಬಾ. ಅಂಕಲ್, ನನಗೆ ಆಶೀರ್ವಾದ ಮಾಡಿ. ಮೊದಲು ನಮ್ಮ ತಂದೆ ನಮಸ್ಕಾರ ಮಾಡಮ್ಮ. ಅವರ ಆಶೀರ್ವಾದ ಬಹಳ ಮುಖ್ಯ. ಅಶೋಕ್ ರಾವ್, ಈ ಮನೇಲಿ ಎಲ್ರಿಗೂ ನೀವು ತಂದೆ ಸಮಾನ. ನನ್ನ ಆಶೀರ್ವಾದ ಇವಳಿಗೆ ಸದಾ ಇದ್ದೇ ಇರುತ್ತೆ. ನೀವು ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿಯಾಗಿ 100 ವರ್ಷ ಮಕ್ಕಳ ಜೊತೆ ಸುಖವಾಗಿರು ತಾಯಿ. ಪಪ್ಪ, ಸದಾ ಸುಖಿಯಾಗಿರು ಕಂದ. ಮಮ್ಮಿ, ಟೈಮ್ ಆಯ್ತು. ಹಾ ಸರಿ, ಹೊರಡೋಣ. ಬರ್ತೀನಿ ಅಂಕಲ್. ಪಾಪ ಬರ್ತೀನಿ. ಹಾ, ಬಾಯ್ ಬಾಯ್ ಚಿಕ್ಕ ಬಾಯ್ ಬಾಯ್ ತಾತ ಬಾಯ್ 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 ಬಾಯ್.